ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಕರ್ನಾಟಕದಲ್ಲಿ ಉಪಚುನಾವಣೆಯ ಫಲಿತಾಂಶ ಬಂದಾಯಿತು. 3ಕ್ಕೆ 3 ನಾವೇ ಗೆಲ್ತೀವಿ ಅಂತ ಹೇಳ್ತಿದ್ದಂತಹ ಬಿಜೆಪಿ ಮಣ್ಣಲ್ಲಿ ಮಣ್ಣಾಗಿದೆ. ಕಾಂಗ್ರೆಸ್ ಗೆಲುವಿನ ಪತಾಕೆಯನ್ನು ಹಾರಿಸಿದೆ. ಏನಿದರ ಹಿಂದೆ ಇರುವಂತಹ ವಿಚಾರ, ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಲೇಬೇಕು, ಅದು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ದಾರಿಯಿಂದ ಅನ್ನುವಂತಹ ಒಂದು ದ್ವೇಷದ ಮನೋಭಾವನೆಯಲ್ಲಿ ಬಿಜೆಪಿಯವರು ಹೊರಟರು. ಅದಕ್ಕೆ ಪೂರಕವಾಗಿ JDSನವರು ಮೈತ್ರಿ ಆದರು. ಮೈತ್ರಿ ಆದಮೇಲೆ ಲೋಕಸಭೆಯಲ್ಲಿ ಮಣ್ಣಾಗಿ ಹೋಗ್ತಾ ಇದ್ದಂತಹ JDS ಒಂದಿಷ್ಟು ಚಿಗುರದಂತೆ ಆಯಿತು. ಅವರಿಗೆ 2 ಕ್ಷೇತ್ರ ಬಂತು. ಇಂತಹ ಪರಿಸ್ಥಿತಿನಲ್ಲಿ ಬಿಜೆಪಿಯವರಿಗೆ ಅನ್ನಿಸ್ತು, ನಾವು 3ಕ್ಕೆ 3 ಗೆದ್ದು ಬಿಡ್ತೀವಿ ಅಂತ ಹೇಳಿ. ಆ 3ಕ್ಕೆ 3 ಗೆಲ್ಲೋದಕ್ಕೆ ಅವರು ಮಾಡಿದಂಥ ತಂತ್ರಗಾರಿಕೆ ಮೂಡಾದ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು, ಅಂದರೆ ಗ್ಯಾರಂಟಿ ಯೋಜನೆಗಳಿಂದ ದೇಶ ದಿವಾಳಿ ಆಗುತ್ತೆ ಅಂತ ಹೇಳಿದರು. ಗ್ಯಾರಂಟಿ ಯೋಜನೆ ಪ್ರಾರಂಭ ಮಾಡಲಿಲ್ಲ ಅಂತ ಹೇಳಿ ಪ್ರಾರಂಭದ ದಿನಗಳಲ್ಲಿ, ಅಂದರೆ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಯಾವ ಲೋಕಸಭಾ ಚುನಾವಣೆ ಬರ್ತದೋ ಅಲ್ಲಿಯವರೆಗೆ ಕಾಂಗ್ರೆಸ್ ಅನ್ನ ನೀವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಲ್ಲ ಅಂತ ಹೇಳಿದರು. ಜಾರಿ ಮಾಡಿ 1 ವರ್ಷದ ಆಚರಣೆ ಮಾಡಿದ ಮೇಲೆ ಉಪಚುನಾವಣೆ ಬಂದಾಗ ಇದು ಸರಿಯಾಗಿ ತಲುಪ್ತಾ ಇಲ್ಲ ಅಂತ ಹೇಳಿದರು. ದೇಶ ದಿವಾಳಿ ಆಗ್ತಾ ಇದೆ ಅಂತ ಹೇಳಿದರು. ಎಲ್ಲ ಒಂದು ರೀತಿಯ ದ್ವಂದ್ವದ ಮಾತುಗಳಿದ್ವು. ಇದನ್ನು ಜನ ನೋಡ್ತಾ ಇದ್ರು. ಆದರೆ ಯಾವ ಗ್ಯಾರಂಟಿ ಯೋಜನೆಗಳಿದ್ವೋ ಆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರು ಅವರ ಕುಟುಂಬಗಳ ಜೊತೆಯಲ್ಲಿ ಪ್ರವಾಸ ಮಾಡಿದರು, ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನು ನೋಡಿದರು. ಅವರ ಜೀವನದಲ್ಲಿ ಎಂದೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಎಲ್ಲ ತೀರ್ಥಕ್ಷೇತ್ರಗಳನ್ನು ನೋಡ್ಕೊಂಡು ಬಂದರು. ಅಷ್ಟು ಮಾತ್ರ ಅಲ್ಲ, ಸರ್ಕಾರ ಕೊಡ್ತಾ ಇದ್ದಂಥ 2,000 ರೂಪಾಯಿಯನ್ನು ಉಳಿಸಿ ಮಕ್ಕಳ ವಿದ್ಯಾಭ್ಯಾಸ, ಗಂಡನಿಗೆ ಯಾರೋ ಸ್ಕೂಟರ್ ಕೊಡಿಸಿರು, ಯಾರೋ ಒಂದು ಮನೆ ಕಟ್ಕೊಂಡ್ರು, ಈ ರೀತಿಯ ಅನೇಕ ಅನುಕೂಲಗಳಾದವು. ಆದರೂ ಬಿಜೆಪಿ JDSನವರ ಜೊತೆ ಸೇರಿ ನಿರಂತರವಾಗಿ ಕೆಸರೆರ್ಚಿದ್ರು. ಇದರ ಸಂದರ್ಭದಲ್ಲಿಯೇ, ಅಂದರೆ ಚುನಾವಣೆ ಹತ್ತಿರಕ್ಕೆ ಬಂದ ಮೇಲೆ ಅದೇ ಸಂದರ್ಭದಲ್ಲಿ ಈ ವಕ್ಫ್ ವಿಚಾರ, ಅಂದರೆ ಹೇಗೆ ಹಿಂದೂಗಳಿಗೆ ಮುಜರಾಯಿ ದೇವಸ್ಥಾನದ ಜಮೀನುಗಳಿದೆಯೋ ಹಾಗೆ ಮುಸಲ್ಮಾನರ ಮಸೀದಿಗೆ ಸೇರಿದಂತಹ ಅಥವಾ ಅವರ ಧಾರ್ಮಿಕತೆಗೆ ಸೇರಿದಂತಹ ವಕ್ಫ್ ಬೋರ್ಡನ್ನ ವಿಚಾರವನ್ನ ಕೆರಳಿಸಿ ನಿರಂತರವಾಗಿ ಅದರಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನವ್ರ ಮೇಲೆ ಕೆಸರೆಚ್ಚುವಂಥ ಕೆಲಸವನ್ನ ಮಾಡಿದರು. ಸ್ನೇಹಿತರೆ, ಇದೆಲ್ಲವನ್ನ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ದೊಡ್ಡ ಸುದ್ದಿಯಾಗಿದ್ದು ಯಾವುದು ಅಂತ ಹೇಳಿದ್ರೆ ಬಿಜೆಪಿಯ ಬಡಿದಾಟ, ಬಿಜೆಪಿಯ ಭಿನ್ನಮತ. ಅದು ಎಲ್ಲಿಯವರೆಗೆ ಬಂತು ಅಂದರೆ, ಈಗ ರಾಜ್ಯಾಧ್ಯಕ್ಷ ಆಗಿರುವಂತಹ BS ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಹಣ ಕೊಟ್ಟು ಆತ ಅಧ್ಯಕ್ಷ ಆಗಿದ್ದಾನೆ. ಮುಖ್ಯಮಂತ್ರಿ ಪದವಿಯನ್ನ ಏರಲಿಕ್ಕೆ 2,500 ಕೊಟ್ಟರೆ ಸಾಕು ಮುಖ್ಯಮಂತ್ರಿ ಸ್ಥಾನ ಸಿಕ್ಬಿಡುತ್ತೆ ಅಂತ ಹೇಳಿದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ದೊಡ್ಡ ವಿವಾದ ಆಗ್ತಾ ಬಂತು. ಎಲ್ಲಿವರೆಗೆ ವಿವಾದ ಆಗ್ತಾ ಬಂತು ಅಂತ ಹೇಳಿದ್ರೆ, ವಿಜಯೇಂದ್ರ ನಮ್ಮ ಅಧ್ಯಕ್ಷನೇ ಅಲ್ಲ, ಆತನನ್ನು ನಾವು ಅಧ್ಯಕ್ಷನಾಗಿ ಒಪ್ಕೊಂಡೇ ಇಲ್ಲ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಹುಟ್ಟಿ ಬೆಳೆದಿದ್ದೇ ಯಡಿಯೂರಪ್ಪ ಮತ್ತು ವಿಜಯೇಂದ್ರನಿಂದ. ಅಪ್ಪ ಮಕ್ಕಳು ಭ್ರಷ್ಟಾಚಾರವನ್ನು ಬಿಜೆಪಿಗೆ ಭ್ರಷ್ಟಾಚಾರದ ಕಳಂಕವನ್ನು ಹಚ್ಚಿಬಿಟ್ರು ಅನ್ನುವಂಥವನ್ನ ಹೇಳಿಕೆಗಳನ್ನು ನಿರಂತರವಾಗಿ ಹೇಳ್ತಾ ಬಂದರು. ಇದೇ ಸಂದರ್ಭದಲ್ಲಿ ಅವರಿಗೆ ಕೈ ಜೋಡಿಸಿದಂತಹ, ಧ್ವನಿಗೂಡಿಸಿದಂತಹ ಇನ್ನ 4-6 ವಿಚಾರಗಳು, ಅದು ಟಿಕೆಟ್ ವಂಚಿತ ಆದಂತಹ ಪ್ರತಾಪ್ ಸಿಂಹ ಇರಬಹುದು, ಟಿಕೆಟ್ ವಂಚಿತರಾದರೂ ಹೋರಾಟದ ಮೂಲಕ ತನ್ನ ಹೆಂಡತಿಗೆ ಟಿಕೆಟ್ ಅನ್ನು ಕೊಡಿಸಿದಂತಹ ಅರವಿಂದ್ ಲಿಂಬಾವಳಿ ಇರಬಹುದು, ಅಥವಾ CD ಲೇಡಿ ಪ್ರಖ್ಯಾತಿಯಿಂದ ಅಧಿಕಾರವನ್ನು ಕಳ್ಕೊಂಡು ಎಲ್ಲೋ ಒಂದು ಕಡೆ ಸುದ್ದಿಯೇ ಇಲ್ಲದಂತೆ ಮೂಲೆ ಗುಂಪಾದಂತಹ ರಮೇಶ್ ಜಾರಕಿಹೊಳಿ ಇರಬಹುದು. ಹೀಗೆ 4-6 ಜನ ಒಟ್ಟು ಸೇರಿ ಕೊನೆಗೆ ಒಂದು ಸಂಘಟಿತ ಶಕ್ತಿಯನ್ನ ಮಾಡಿ ರಾಜ್ಯದಲ್ಲಿ ಬಿಜೆಪಿಯ
ಒಂದು ಪ್ರತಿಸ್ಪರ್ಧಿಯಂತೆ ಅಥವಾ ಮತ್ತೊಂದು ಪಕ್ಷದಂತೆ ಅವರು ತಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದರು. ಇವರೊಂದು ಯಾತ್ರೆ ಹೊರಟ್ರೆ ನಾವೊಂದು ಯಾತ್ರೆ ಹೊರಡ್ತೀವಿ ಎನ್ನುವಂತಹ ದಿಕ್ಕಿನಲ್ಲಿ ಅವರ ಪ್ರಯತ್ನಗಳೆಲ್ಲವೂ ಸಾಕಿದರು. ಆದರೂ ಹೈಕಮಾಂಡ್ ಎಲ್ಲೋ ಒಂದು ಕಡೆ ತಿಪ್ಪೆ ಸಾರಿಸುವ ಮೂಲಕ ಆ ಭಿನ್ನಮತೀಯ ನಾಯಕರನ್ನ ಎಲ್ಲೋ ಒಂದು ಕಡೆ ಬಗ್ಗಿಸಿದ್ರು, ಸುಮ್ಮನೆ ಇರಲಿಕ್ಕೆ ಹೇಳಿದರು. ಆದರೆ ಅದು ನಿಲ್ಲಲೇ ಇಲ್ಲ, ನಿತ್ಯ ನಿರಂತರವಾಗಿ ಹೇಳ್ತಾನೆ ಬಂತು. ಆದರೆ ಈ ಯಾವುದೇ ಭಿನ್ನಮತೀಯ ನಾಯಕರುಗಳು ಯಾವುದೇ ಈ 3 ಕ್ಷೇತ್ರಗಳು ಅಂದರೆ ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಈ 3 ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗಲೇ ಇಲ್ಲ. ಈ 3 ಕ್ಷೇತ್ರಗಳಿಗೆ ಭಿನ್ನಮತೀಯರು ಹೋಗದೇ ಇದ್ದಂಥದ್ದು ಭ್ರಷ್ಟಾಚಾರದ ಕಳಂಕ ಒತ್ತುಕೊಂಡಂತಹ ಬಿಜೆಪಿಯ ಅಧ್ಯಕ್ಷ ಆದಂತಹ ವಿಜೇಂದ್ರ ಮಾತನಾಡದೇ ಇರುವಂಥದ್ದು, ಅವರನ್ನ ಖಂಡಿಸದೇ ಇರುವಂಥದ್ದು, ಅಥವಾ ಈ ಎಲ್ಲ ವಿಚಾರಗಳನ್ನ ಕೇಳ್ತಾ ಇದ್ದಂಥ ಹೈಕಮಾಂಡ್. ಅಂದ್ರೆ ನನ್ನ ಹೈಕಮಾಂಡ್ಗೆ ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಬೇಕಾಗಿದೆ. ಯಾವ ಒಂದು ರಾಜಕೀಯ ಶುದ್ಧತೆಗಾಗಿ ಹುಟ್ಟಿಕೊಂಡ ಭಾರತೀಯ ಜನಸಂಘ ಅದರ ವಾರಸುದಾರಿಕರೇ ಆಗಿ ಹುಟ್ಟಿ ಬೆಳೆದಂತಹ ಬಿಜೆಪಿ, ದ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಂದಂತವರು, ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಪಕ್ಷದ ಶಿಸ್ತುಗಳಿಗೆ ಬದ್ಧರಾಗಿ ಬದ್ಧತೆಯಿಂದ ದೇಶ ಸೇವೆಗೆ ಬದ್ಧರಾದಂತಹ ಈ ಹೈಕಮಾಂಡ್ ಯತ್ನಾಳ್ ಅವರ ಮಾತಿಗೆ ಅಥವಾ ಅವರು ಹೇಳುವ ಹೇಳಿಕೆಗಳಿಗೆ ಇವತ್ತಿನವರೆಗೆ ಶಿಸ್ತು ಕ್ರಮ ತಗೊಳ್ಳಿಕ್ಕೆ ಆಗಲಿಲ್ಲ. ಇದು ಹೈಕಮಾಂಡೋ ಹೇಳಿ ಕಮಾಂಡೋ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗತ್ತೆ. ಇಂತಹ 10 ಹಲವು ವಿಚಾರಗಳಿಂದಾಗಿ ಕರ್ನಾಟಕದಲ್ಲಿ ಬಿಜೆಪಿ ಸೋಲ್ತು. ಈ ಬಿಜೆಪಿ ಸೋಲಿಕ್ಕೆ ಮತ್ತೂ ಒಂದು ಕಾರಣ ಇದೆ. ಅದು ಅಂತ ಹೇಳಿದ್ರೆ, ಯಾವ ಒಂದು ಪಕ್ಷ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿ ಗೇಲಿ ಮಾಡಿ ಟೀಕೆ ಮಾಡ್ತಿದ್ರಲ್ಲ JDS ಅನ್ನ, ಅಂತಹ ಬಿಜೆಪಿಯ ಪ್ರಮುಖರು ವಂಶೋದ್ಧಾರಕ ಪಕ್ಷ ಅಂತ ಹೇಳ್ತಾ ಇದ್ದಂತಹ ಬಿಜೆಪಿಯವರು ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಾ ಇದ್ರು. ಅಂತಹ ಪಕ್ಷ ಇವತ್ತು ವಂಶೋದ್ಧಾರಕರ ಪಕ್ಷ ಆಗಿದೆ. ಕರ್ನಾಟಕದಲ್ಲಿ ಅನೇಕ ವ್ಯಕ್ತಿಗಳಿಗೆ, ಅಂದ್ರೆ ಯಡಿಯೂರಪ್ಪನ ಮಗನಿಗೆ, ಜಗದೀಶ್ ಶೆಟ್ಟರ್ ತಮ್ಮನಿಗೆ, ಅರವಿಂದ್ ಲಿಂಬಾವಳಿ ಹೆಂಡತಿಗೆ, ಹೀಗೆ ಕರ್ನಾಟಕದಲ್ಲಿ ನಾನೊಂದು ದೊಡ್ಡ ಲಿಸ್ಟ್ ಅನ್ನೇ ಮಾಡಿದ್ದೀನಿ. ನಾನು ಬರೆದಿರುವಂತಹ RSS ನ ಕರಾಳ ಮುಖಗಳು ಪುಸ್ತಕದಲ್ಲಿ ಸುಮಾರು 50 ಜನರ ಲಿಸ್ಟ್ ನಾನು ಬರೆದಿದ್ದೀನಿ. ಈ ರೀತಿ ಕುಟುಂಬ ರಾಜಕಾರಣವನ್ನ ಬೆಂಬಲಿಸ್ತಾ ಇರುವಂತಹ ಬಿಜೆಪಿಯ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರೇ ಅಸಮಾಧಾನದಿಂದ ಅದನ್ನು ಸೋಲಿಸುವಂತಹ ಕೆಲಸವನ್ನ ಒಳಗೊಳಗೆ ಮಾಡಿದರು. ಅಂದರೆ ಸೋಲಿಸುವಂಥದ್ದು ಏನೂ ಮಾಡಬೇಕಾಗಿಲ್ಲ, ಅವರು ನಿಷ್ಕ್ರಿಯರಾದರೆ ಸಾಕು, ಸೋತು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ಬಿಜೆಪಿಯ ವಿರುದ್ಧ ಬಿಜೆಪಿಯಲ್ಲೇ ಭಿನ್ನಮತ ಇದೆ. ಆ ಭಿನ್ನಮತ ಮತ್ತು ಕಾರ್ಯಕರ್ತರ ನೋವು ಮತ್ತು ಆ ನೋವಿನ ಶಾಪದಿಂದಾಗಿ ಬಿಜೆಪಿ ಸೋತಿದೆ. ಯಾವ ಒಂದು ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಬಿಜೆಪಿ ಬೆಳಿಬೇಕಾಗಿತ್ತೋ ಅದನ್ನ ಬಿಟ್ಟು ಇಡೀ ದೇಶದಲ್ಲಿ ಮೋದಿ ಮತ್ತು ಪ್ರಮುಖ ಬಿಜೆಪಿ ನಾಯಕರು ದ್ವೇಷ ಭಾಷಣವನ್ನ ಮಾಡ್ತಾ ಬಂದರು. ಇದು ಕೂಡ ಮತ್ತೊಂದು ಸೋಲಿಗೆ ಕಾರಣ ಆಯಿತು. ಅಂದರೆ ಒಟ್ಟಾರೆಯಾಗಿ ನಾನು ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕು ಅನ್ನೋದಾದ್ರೆ, ಬಿಜೆಪಿಯವರು ಅವರ ಸ್ಮಶಾನ ಯಾತ್ರೆಯನ್ನ ಅವರೇ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಆಗಿ ಅವರೇ ತೋಡ್ಕೊಂಡಂತಹ ಗುಂಡಿಯಲ್ಲಿ ಅವರೇ ಸಮಾಧಿ ಆಗ್ತಾ ಇದ್ದಾರೆ ಅಂತ ಇವತ್ತು ನಾನು ಘಂಟಾಘೋಷವಾಗಿ ಹೇಳಬೇಕು. ಆ ಸ್ಥಿತಿಗೆ ತಂದುಕೊಟ್ಟಂತಹ ನಾಯಕರು ಇವತ್ತಿನ ಮೋಶಗಳು, ಅಂದ್ರೆ ಮೋದಿ ಮತ್ತೆ ಅಮಿತ್ ಶಾ. ಇದು ಈ ದೇಶದ ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಎಲ್ಲಿಯವರೆಗೆ ಸ್ವಚ್ಛತೆ, ಪಾರದರ್ಶಕತೆ, ಪ್ರಜಾಪ್ರಭುತ್ವ ಬಿಜೆಪಿಯಲ್ಲಿ ಬರೋದಿಲ್ವೋ ಅಲ್ಲಿವರೆಗೆ ಬಿಜೆಪಿ ಇನ್ನು ವಿನಾಶದ ಹತ್ರ ಸಾಗತ್ತೆ. ಅದಕ್ಕೆ ಕರ್ನಾಟಕದ ಈ 3 ಕ್ಷೇತ್ರಗಳ ಸೋಲು ಅದು ಎಚ್ಚರಿಕೆಯ ಗಂಟೆ ಅಂತ ನನ್ನ ಈ ಚುನಾವಣಾ ವಿಶ್ಲೇಷಣೆಯನ್ನು ತಮ್ಮ ಮುಂದೆ ಇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.